ಅವ್ರನ್ನ ಮಾತಾಡ್ಸೋಣ. ಸರ್, ನೀವೇನು ಹೇಳ್ತೀರಿ ಈ ಒಂದು ಘಟನೆಗೆ ಸಂಬಂಧಪಟ್ಟ? ಸರ್, ಬಾಗಲಕೋಟೆ ಮುಳಗಡೆ ನಗರ ಮೊದಲನೇದಾಗಿ ಹೇಳ್ಬೇಕು. ಬಾಗಲಕೋಟೆ ಜನರ ಪರಿಸ್ಥಿತಿ ಅನ್ನೋದು ಹದಗೆಟ್ಟು ಹೈದರಾಬಾದ್ ಆಗೈತಿ. ಮೊದಲನೇ ಇಂಥ ಏನೈತ್ರಿ ಕಿಡಿಗೇಡುಗಳು ಏನು ಮಾಡಿರಲ್ರಿ. ನೀವು ಮಾನ್ಯ ಜಿಲ್ಲಾಧಿಕಾರಿಗಳದಾರ್ರಿ, ಜಿಲ್ಲಾ ವರಿಷ್ಠ ಅಧಿಕಾರಿಗಳದಾರ್ರಿ, ಆ ನಂತರ ಏನೈತಿ ನಮ್ಮ ಇದೇನು ಮುನ್ಸಿಪಾಲ್ಟಿ ಕಮಿಷನರ್ ಅದಲ್ರಿ, ಇದ್ರ ಬಗ್ಗೆ ಏನೋ ಸ್ವಲ್ಪ ತನಿಖೆ ಮಾಡ್ಬೇಕು ರೀ. ಯಾಕಂದ್ರೆ ಈ ಬಡ ಜನರು ನಾವೇನೈತಿ ರೀ ಈ ದುಡ್ಕೊಂಡು ಏನೈತಿ ಮನೆ ನಡೆಸ್ಬೇಕಂದ್ರೆ ನಮ್ಗೆ ರಗಡ ಆಗೈತಿ. ಈಗ ನಾವೇನೈತಿ ಎಲ್ಲ ಸಮಾಜದ ಹಿಂದೂ ಸಮಾಜದ ಎಲ್ಲರೂ ಏನೈತಿ ಒಗ್ಗಟ್ಟಾಗಿ ನಾವು ಸೌಹಾರ್ದತೆಯಲ್ಲಿ ಏನೈತಿ ಜೀವನ ನಡೆಸ್ತೀವಿ ರೀ. ಇದರಿಂದಾಗಿ ನಮಗೇನೈತಿ ಭಾಳ ಅನ್ಯಾಯ ಆಗಿದೆ ರೀ. ನಮಗೇನೈತಿ ನ್ಯಾಯ ಕೊಡಿಸ್ಬೇಕು. ಈಗ ಯಾರೋ ಕೆಲವೊಂದಿಷ್ಟು ಜನ ಮಾಡಿರೋದ್ರೆ ಎಲ್ಲರಿಗೂ ಅದು ಏಕರೂಪವಾಗಿ ಒಂದು ರೀತಿ ಅದೇ ರೀತಿ ನೋಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟೈತಲ್ಲ. ಸರಿ ಸರ್, ಆದರೆ ಏನೈತಿ ಎಲ್ಲರೂ ಆ ಥರ ಇಲ್ರಿ ಸರ್. ಇದ್ರ ಹಿಂದೆ ಏನೈತಿ ಏನು ಯಾರು ಕೈವಾಡೈತಿ ಸರ, ಇವ್ರು ಎಲ್ಲರೂ ನನ್ನ ತಕ್ಷಣ ಏನೈತಿ ಕಾನೂನು ಕ್ರಮವಾಗಿ ಬಂಧಿಸಬೇಕು. ನಮ್ದು ಇದೇ ಮನವಿ. ಇನ್ನೊಬ್ಬರು ಅವ್ರನ್ನ ಮಾತಾಡ್ಸೋಣ. ಹೇಳಿ ಸರ್. ಸರ್, ಏನಿಲ್ರಿ, ರಾತ್ರಿ 12 ಸುಮಾರಿಗೆ ಬಂದದು ಬೆಂಕಿ ಹಚ್ಚಾರಿ. ಅದು ಹಚ್ಚೋರು ಇದು ಒಂದು ಅಂಗಡಿಗೆ ಬೆಂಕಿ ಹಚ್ಚೋದಲ್ದ ಇದು ಪೂರಾ ಊರಿಗೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡಾಕತ್ತಾರ. ಅದ್ರ ಸಲುವಾಗಿ ಇದ್ರ ಹಿಂದೆ ಯಾರ್ಯಾರ್ದು ಐತೆ ನೋಡ್ರಿ ಕೈವಾಡ, ಯಾರು ಈ ಕೆಲಸ ಮಾಡ್ಯಾರ ದಯವಿಟ್ಟು ನಾವು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೋತೀವಿ. ಅದರಿಂದ ಯಾರು ಕೈವಾಡ ಐತಿ, ಯಾರು ಮಾಡ್ಯಾರ ಈ ದುಷ್ಕೃತ್ಯವನ್ನು ಅವ್ರಿಗೆ ಹಿಡಿಬೇಕು. ಮತ್ತು ಹಿಡಿದೇನಿತ್ತು ನೋಡ್ರಿ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಅವ್ರ ಮೇಲೆ FIR ದಾಖಲೆ ಮಾಡಬೇಕು. ಇಲ್ಲಾಂದ್ರೆ ಮತ್ತು ಇಂಥದ್ದು ಪರಿಸ್ಥಿತಿ ಆಗತ್ತಂದ್ರೆ ಮತ್ತು ಮುಂದೆ ಹೋಗಿ ಎಲ್ಲ ಭಾವೈಕ್ಯತೆ ಎಲ್ಲ ಹಾಳಾಗೋ ಕೆಲಸ ಆಕತಿ. ಮತ್ತು ನಿನ್ನೆ ರಾತ್ರಿ ಏನು 12 ಆಗೈತೆ ನೋಡ್ರಿ, ಅವಾಗ ಪೊಲೀಸ್ ಇಲಾಖೆಯವರು ಮತ್ತು ಗೋವಿಂದರಾಜ್ ಬಳ್ಳಾರಿ ಅವರು ಮತ್ತು ಇಲ್ಲಿ ಇದ್ದಂಥವ್ರು ಎಲ್ಲರೂ ಬಂದು ಅದನ್ನು ಆರಿಸುವಂಥ ಪ್ರಯತ್ನ ಮಾಡ್ಯಾರ್ರಿ. ಮತ್ತು ನಿಮಗೆ ಹೇಳ್ಬೇಕಂದ್ರೆ ಇನ್ನೊಂದು ಮಾತು, ಇಲ್ಲಿ ಬಾಗಲಕೋಟೆ ನಿನ್ನೆ ಹೊರಗೆ ನಿಂತರ ಬಂದಿದ್ದು ಪೊಲೀಸರೆಲ್ಲ ಇಲ್ಲೇ ಮಕ್ಕೊಂಡಾರೆ. ರಾತ್ರಿ ಎಲ್ಲ ಗಾಡಿ ಮೇಲೆ ಮತ್ತು ಅಂಗಡಿ ಮುಂದೆ ಎಲ್ಲ ಇಲ್ಲೇ ಮಕ್ಕೊಂಡಾರ ಪೊಲೀಸರು. ಇಲ್ಲಿ ಮಕ್ಕೊಂಡಾರ ಅನ್ನೋದು ಗೊತ್ತಿದ್ರು ಇಲ್ಲಿ ಬಂದು ಇಂಥ ಕೆಲಸ ಮಾಡ್ರಂದ್ರೆ ಅವ್ರು ಎಷ್ಟು ಧೈರ್ಯವಂತರ ಇರಬೇಕು. ಅದ್ರ ಸಲುವಾಗಿ ಇಲ್ಲಿ 2-3 ಕ್ಯಾಮ್ರಾ ಅದಾವ್ರಿ. ಇಲ್ಲೊಂದು ಕ್ಯಾಮ್ರಾ ಐತಿ ಮತ್ತು ವಲ್ಲಭ ಚೌಕದಾಗ ಒಂದು ಕ್ಯಾಮ್ರಾ ಐತಿ. ಆ ಕ್ಯಾಮ್ರಾದ ಪ್ರಕಾರ ನೋಡಿ ಅದು ಯಾರು ಅದಾರ ಏನಿತ್ತು ಹಿಡಿದು ಮತ್ತು ಅವ್ರಿಗೇನೈತಿ ಅವ್ರ ಮೇಲೆ FIR ಮಾಡ್ಬೇಕು ಸರ್. ಮತ್ತು ಈ ಅಮ್ಮಂದು ಅಂಗಡಿ ಸುಟ್ಟಿದ್ರೆ ಅವ್ರಿಗೆ ಆಗಿಂಥ ಲುಕ್ಷಾನ ಏನಾಕೈತಿ ಪೊಲೀಸ್ ಇಲಾಖೆಯಿಂದ ಮತ್ತು ಇಲ್ಲ ನಮ್ಮ ಸರ್ಕಾರದ ವತಿಯಿಂದ ಅವ್ರಿಗೆ ಏನಾರ ಸ್ವಲ್ಪ ಪರಿಹಾರ ಕೊಡ್ಬೇಕು ಸರ್. ಯಾಕಂದ್ರೆ ದಿವಸ ಇಲ್ಲಿ ದುಡ್ಕೊಂಡು ತಿನ್ನುವಂಥ ಮಂದಿ ಇಂಥ ಮಂದಿ ಮೇಲೆ ಮತ್ತು ಹಿಂಗೆ ಆದ್ರಂದ್ರೆ ಅಮಾಯಕರು ಬಲಿ ಹಾಕಾರ ಸರ್. ಮಾಡೋದಂಥವ್ರು ಮಾಡಿ ಹೋಗ್ತಾರೆ. ಇನ್ನೊಂದು ಸಲ ಇಂಥ ಘಟನೆ ಆಗಬಾರ್ದು ಸರ್. ಮತ್ತು ಭಾವಿಕತೆ ಎಲ್ಲ ಹಾಳಾಕೈತಿ. ಇಲ್ಲೆಲ್ಲ ಹಿಂದೂ ಮುಸ್ಲಿಮ್ ಎಲ್ಲರೂ ಕೂಡಿಸಿ ಮತ್ತು ವ್ಯಾಪಾರ ಮಾಡ್ತಾರೆ. ಮತ್ತು ಹಿಂಗೆ ಬಂತಂದ್ರೆ ಎಲ್ಲ ಅದ್ರೊಳಗೆ ಕುಲಕ್ಷ ಕಾರಣಕ್ಕೆ ಸ್ವಲ್ಪ ಇದಾಗ ಸರ್. ಅದ್ರ ಸಲುವಾಗಿ ಏನೈತೆ ನೋಡಿರಿ, ಅದು ಯಾರೇ ಇದಾರೆ ಅದ್ರ ಹಿಂದೆ ಅವ್ರನ್ನ ಹಿಡಿದು ಕಠಿಣ ಶಿಕ್ಷೆ ಮಾಡಬೇಕು. ಅವರಿಗೆ ಅವ್ರ ಮೇಲೆ FIR ದಾಖಲೆ ಮಾಡಬೇಕಂತ ನಾವು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೋತೀವಿ ಸರ್. ಇದಿಷ್ಟು ಇಲ್ಲಿನ ತರಕಾರಿ ವ್ಯಾಪಾರ ಮಾಡುವಂಥ ಮಹಿಳೆಯರಾಗಿರ್ಬೋದು ಮತ್ತು ಎಲ್ಲರ ಜನರ ಮಾತು. ಸಹಜವಾಗಿ ಒಂದು ಮಾತನ್ನು ಏನು ಹೇಳ್ತಾ ಇದ್ದಾರೆ, ಯಾರೋ ಕೆಲವೊಂದಿಷ್ಟು ಕಿಡಿಗೇಡಿ ಮಾಡ್ತಾ ಇರುವಂಥ ನಾವು ಬಾಗಲಕೋಟೆಯಲ್ಲಿ ಸಹೋದರ ರೀತಿ ಶಾಂತಿಯುತವಾಗಿ ಬಾಳೆಯನ್ನು ಬದುಕನ್ನು ಮಾಡ್ತಾ ಇದ್ವಿ. ಆದರೆ ಕೆಲವೊಂದಿಷ್ಟು ಜನ ಮಾಡಿರೋ ಕೃತ್ಯದಿಂದ ಅದು ಎಲ್ಲರಿಗೆ ಅನ್ವಯ ಆಗುವ ರೀತಿಯಲ್ಲಿ ಪರಿಸ್ಥಿತಿ ಹೋಗ್ತಾ ಇದೆ. ಆದ್ದರಿಂದ ತಪ್ಪು ಮಾಡಿದವರು ಯಾರೇ ಇರಲಿ ಅವರನ್ನು ಹಿಡಿದು ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಇಂಥ ಘಟನೆ ಅವರು ಪುನಃ ಮಾಡದಂತೆ ಒಂದು ಕ್ರಮ ಆಗಲಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.